ಅರ್ಜೆಂಟ್ಲಿ 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 ಏನಾಯ್ತಮ್ಮ? ಸರ್ ನಿನ್ನೆ ರಾತ್ರಿ ಆಗೈತೆ ಸರ್, ಅದರ ಆದಮೇಲೆ ಕತ್ಲಾಗೈತೆ ಸರ್, ನಿದ್ದೆ ಬಂದೈತೆ ಸರ್, ನಿದ್ದೆಯಲ್ಲಿ ಫುಲ್ಲು ನೋವು ಬಂದೈತೆ ಸರ್. ಒಂದು ನಿಮಿಷ. ಹಲೋ, ಹೇಳಮ್ಮ. ಡಾಕ್ಟ್ರೇ ಫುಲ್ಲು ತಲೆನೋವು ಬರಕತ್ತದ್ರಿ. ಬರ್ಬೇಡ ಅಂತೇಳಿ ಚೆಕ್ ಮಾಡ್ತೀನಿ. ನಿಮ್ಮ ಕಿಡ್ನಿನಲ್ಲಿ ಸ್ಟೋನ್ಸ್ ಇದಾವೆ, ಡೌಟ್ ಬರೋದಿಲ್ಲ. ಹೋಗಿ ಮಕ್ಕ ಮೊಬೈಲೇ ಮಕ್ಕಬೇಕಾ? ಹಾಂ ಸರ್ ಡಾಕ್ಟ್ರೇ ಕಿಡ್ನಿ ಇಲ್ಲಿರ್ತಾವ್ರಿ? ಹೌದಾ? ನನಗೆ ಗೊತ್ತಿಲ್ಲ. ಬಾಯಲ್ಲಿ ಇರ್ತೇಳ ಮುಚ್ಕೊ ಮಲ್ಕ. ಕಡೆ ತಿರ್ಗ ಫೋನ್ ಪೇ ಸ್ಕ್ಯಾನ್ ಮಾಡಿ ಹೋಗ್ತೀನಿ. ಹಲೋ ಹಲೋ ಸರ್, ಫುಲ್ ಕೆಮ್ಮು ಬರಕೊಂಡಿದ್ದೀರಿ ಸರ್. ಕೆಮ್ಮಕ್ಕಾಗ್ತಿಲ್ಲ. ಕೆಮ್ಮಲ್ ಬಿಟ್ಬಿಡಾಗ ನೋಡಪ್ಪ, ನೀನು ಸ್ಕ್ಯಾನ್ ಮಾಡಿದಾಗ ನಿಮ್ಗೆ 2 ಕಿಡ್ನಿ ಇದಾವಂತ ಗೊತ್ತಾಯ್ತ. ಅದರಲ್ಲಿ 4 ಕಲ್ಲಿದಾವ. ಯಪ್ಪಲೇ, ಈಗ ಏನು ಮಾಡ್ಬೇಕು ಡಾಕ್ಟ್ರೇ? ಏನು ಮಾಡ್ಬೇಕಾ? ಆ ಕಲ್ಲು ತಗೊಂಡು ಮನೆ ಕಟ್ಟ. ಹೇಳ್ತಿರಲ್ಲ ಸ್ಟವ್ಸ್ರ ಯಾಕ? ನಿನ್ನ ಕಿಡ್ನಿನಲ್ಲಿ ಸ್ಟೋನ್ ಕರಬೇಕಂದ್ರೆ ನೀನು 3 ಕೆಲಸ ಮಾಡ್ಬೇಕು. ಮೊದಲನೇದು, ನೀರು ಜಾಸ್ತಿ ಕುಡಿಬೇಕು. 2ನೇದು, ನೀರು ಇನ್ನೂ ಜಾಸ್ತಿ ಕುಡಿಬೇಕು. 3ನೇದು, ನೀರು ಇನ್ನೂ ಜಾಸ್ತಿ ಕುಡಿಬೇಕು. ಒಟ್ಟಿನಲ್ಲಿ ನೀರು ಕುಡಿಬೇಕು. ಇದನ್ನ ಹೇಳಕ್ಕೆ 250 ರೂಪಾಯಿ ಬೊಕ್ಕ. ಲೇ, ನಿನಗೇನಾಗೈತೆ? ಬೆಳಗ್ಗೆ ಹಾಸ್ಪಿಟ್ಲ್ ಬಂದು ಕೊರೋನಾ ಕ್ಯಾನ್ಸರ? ಲೇ, ನನ್ನ ಸ್ಟೋನ್ಸ್ದಲ್ಲಿ 4 ಕಿಡ್ನಿ ಇದಾವಂತಲೇ ಅಪ್ಪ. ಚಿಚಿ, ಅದು ನನ್ನ ಕಿಡ್ನಿದಲ್ಲಿ 4 ಸ್ಟೋನ್ಸ್ ಇದಾವಂತಲೇ ಅಪ್ಪ. ನರ್ಸಿನಂದಿರ್ಲಿ? ನರ್ಸ್ ಅಲ್ಲ, ಡಾಕ್ಟರ್. ಹೌದಾ? ಇರ್ಲಿ ಏನಂದ್ರೆ ಡಾಕ್ಟ್ರ್ ನೀರು ದನ ಕುಡ್ದಂಗೆ ಕುಡಿಬೇಕಂತ ನೋಡ್ಲೆ. ಎಲ್ಲ ಬೆಳ್ಳೆ ಫುಲ್ ಬೀರ್ ತಗೋ. ಇದು ಬರೋ ತನಕ ಫುಲ್ ತಲೆಯಿಡು. ಆಮೇಲೆ ಆ ಜಲಪ್ರಳಯಕ್ಕೆ ಕಲ್ಲೆಲ್ಲ ಆನೆಕಟ್ಟೆ ಹೊಡೆದೋಗ್ಬಿಡುತ್ತೆ ಅಷ್ಟೇ. ಲೇ, ಅದಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಕಿಡ್ನಿದಲ್ಲಿ ಸ್ಟೋನ್ಸ್ ಇದಾವಂದರೆ ಎಲ್ಲರೂ ಡಾಕ್ಟರ್ ಆಗ್ಬಿಡ್ತಾರಲ್ಲ. ಒಬ್ಬನ ನೋಡಿದ್ರೆ ಬೆಳಗ್ಗೆ ಆ ತಪ್ಪಲೆ ತಿನ್ನು ಅಂತಾನೆ, ಇನ್ನೊಬ್ಬನ ನೋಡಿದ್ರೆ ಎಳೆನೀರು ಕುಡಿಬೇಕು ಅಂತಾನೆ. ಅವರಿನ್ನ ಬೆಸ್ಟು, ನೀನು ಇನ್ನೂ ಪುಣ್ಯಾತ್ಮ, ಬೀರು ಕುಡಿಬೇಕಂತೀಯಲ್ಲೇ. ಕರೆಯವಲೆ, ನಮ್ಮ ಅಣ್ಣ ಹಂಗೆ ಮಾಡ್ಯಾನ, ಹೋಗ್ಬಿಡ್ತೇ. ಪಾರ್ಟಿ ಬೇಕಂತ ಡೈರೆಕ್ಟಾಗಿ ಮುಚ್ಕೊಂಡು ಕೇಳ್ಬೇಕಿಲ್ಲ. ಇದೆಲ್ಲ ಎದಕ್ಕೆ? ವೈದ್ಯಶಾಸ್ತ್ರ ಪಿತಾಮಹ ಥರ. ಓ, ಇಂಟೆಲಿಜೆಂಟ್ ಫೆಲೋ. ನಿನ್ನ ಕಿಡ್ನಿಯಲ್ಲಿ ಕಲ್ಲಿನ ಕೋಟೆ ಚರಿತ್ರೆ ಬಿಡು. ಬಾ ಹೋಗಮ್ಮ. ಎಲ್ಲಿಗೆ? ಲೇ, ಮರ್ತ್ಬಿಟ್ಟೆ ಅಲ್ಲೇ ನಮ್ಮ ಕುಷ್ಕಂದು ಮದುವೆ ಐತಲ್ಲೇ, ಅವನು ಮದುವೆ ಕಾರ್ಡ್ ನಮ್ಮ ಟೆನ್ ಫ್ರೆಂಡ್ಗೆ ಹಂಚ್ಬೇಕಂತ ಹೇಳಿ ಕಾಂಟ್ರಾಕ್ಟ್ ನಾವೇ ತೊಗೊಂಡಿವಲ್ಲೇ, ಮರ್ತ್ಬಿಟ್ರೆ ಹೆಂಗಲ್ಲೇ? ಅದಲ್ಲ, ಫಸ್ಟು ಯಾರ ಮನೆಗೆ ಹೋಗೋಣ ಅಂತ ಕೇಳೀನಿ. ಫಸ್ಟು ರಿಚ ಮನೆಗೆ ಹೋಗಮ್ಮ. ಬೇಡ, ಅಶ್ವಿನಿ ಚೆನ್ನಾಗಿರ್ತಾಳ, ಫಸ್ಟು ಅಶ್ವಿನಿ ಮನೆಗೆ ಹೋಗೋಣ. ರಿಚ ಇನ್ನೂ ಚೆನ್ನಾಗಿರ್ತಾಳ, ಅವಳ ಮನೆಗೆ ಹೋಗಮ್ಮ. ಇಲ್ಲ, ಅಶ್ವಿನಿ ಮನೆಗೆ. ಇಲ್ಲ, ರಿಚ ಮನೆಗೆ. ಅಶ್ವಿನಿ ಮನೆಗೆ. ಅವೆಲ್ಲ ಬೇಡ, ಟಾಸ್ ಹಾಕಮ್ಮ. ಎಡ್ ಬಿದ್ದರೆ ರಿಚ ಮನೆಗೆ ಹೋಗಮ್ಮ, ಟೈಲ್ ಬಿದ್ದರೆ ರಿಚ ಮನೆಗೆ ಹೋಗಮ್ಮ. ಏನೋ ಅದೇ ಅಶ್ವಿನಿ ಮನೆಗೆ ಹೋಗಮ್ಮ. ಹಾಕ್ ಟಾಸ್ ಅಡಿ. ಬ್ಯಾಡ್ಬಿಡ್ಲೆ, ರಿಚ ಮನೆಗೆ ಹೋಗಮ್ಮ. ಮುಚ್ಕೊಂಡು ಟಾಸ್ ಹಾಕ್ ಮಗನೇ. ಲೇ, ರಿಚ ಮನೆಗೆ ಹೋದ್ರೇ ನಿನ್ನ ಹೊಟ್ಟೆಯಲ್ಲಿ ಕಿಡ್ನಿ ಸ್ಟೋನ್ಸ್ ಕರಗ್ತಾವಲೆ, ಇಲ್ಲಂತಂದ್ರೆ ಇಲ್ಲ, ಅಲ್ಲೇ ಮಕ್ಕಳು ಮಾಡಿ ಸಂಸಾರ ಮಾಡ್ಬಿಡ್ತಾವ ಅಷ್ಟೇ. ಲೇ ಮಿತ್ರದ್ರೋಹಿ, ಸ್ವಾರ್ಥಿ, ನಿನ್ನ ಹುಡುಗಿಗೋಸ್ಕರ ನನ್ನ ಕಿಡ್ನಿಗೆ ಶಾಪ ಹಾಕಿ ಅಲ್ಲಲೇ ಪಾಪಿ. ಆಯ್ತು ಬಿಡು, ಅಳಬೇಡ, ರಿಚ ಮನೆಗೆ ಹೋಗೋಣ ಬಾ. ತಡಿ 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 ತಡಿ, ಬಾಟ್ಲು ಹೋಗಿಬೇಡ, ಪೆಟ್ರೋಲ್ ಹಾಕ್ಸ್ಬೇಕು. ಲೇ, ಊರ ಹತ್ರ ನಿಂದಿಸ್ಲ ಅಂದ್ರೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿಯಲ್ಲೇ. ಆಮೇಲೆ ಹೋಗಂತವಲ್ಲ, ಫಸ್ಟ್ ರಿಚ. ಲೇ ಹುಚ್ಚಿ ಬರಕತ್ತದಂದ್ರೆ ರಿಚ ಅಂತೀಯಲ್ಲೇ.
ಅಂಕುಲ್ ಆರಾಮ? ಇವನೇನ್ಲೆ ಜೂದಾಗ ಗೊರೆಲ್ಲ ನೋಡಕೊಂತಾನ. ಏನ್ ಬೇಕಾ? ಬಾತ್ರೂಮ್ ಬೇಕು. ಸುಮ್ಕಿರ್ಲೆ ಅಂಕುಲ್. ರಿಚೇ ಇಲ್ಲ ಅಂಕುಲ್. ಇಲ್ಲ, ಗಂಗಾವತಿ ಹೋಗೋಣ. ರಾಂಗ್ ಟೈಮ್ ಬಂದ್ಬಿಟ್ಟಿದೆ. ಈ ಟೈಮಲ್ಲಿ ನೀವೇನು? ನಮ್ಮ ರಾಮಕೃಷ್ಣದು ಮದುವೆ ಐತೆ ಅಂಕುಲ್, ಅದಕ್ಕೆ ರಿಚಾಗೆ ಕಾರ್ಡ್ ಕೊಡಮಂತ ಬಂದಿದ್ವಿ. ರಾಮಕೃಷ್ಣ ಯಾರು? ನಮ್ಮ SSLC ಫ್ರೆಂಡ್ ಅಂಕುಲ್. ಆಯ್ತು, ನನಗೆ ಕೊಟ್ಟೋಗ್ರಿ, ನಾನು ಕೊಡ್ತೀನಿ. ಅಂಕುಲ್, ಮನೆಗೆ ಬಂದವರಿಗೆ ಸ್ವಲ್ಪ ನೀರಾರ ಕೊಡ್ಬೇಕಲ್ಲ ಅಂಕುಲ್. ಲೇ, ಈಗ ನೀರು ಕುಡಿದಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಹೇಳಿ. ಈಗ ಸತ್ತೋಗ್ತೇನೆ ಇವಾಗ. ಲೇ, ನಾನು ಕುಡಿದ್ರೆ ಸತ್ತೋಗ್ಬಿಡ್ತೀನಿ ಲೇ. ಅರ್ಥ ಮಾಡ್ಕೊಳ್ಳಿ. ಮೋಟರ್ ಸ್ಟಾರ್ಟ್ ಆಗ್ಬಿಟ್ಟೈತಿ. ಅಷ್ಟೊಳಗ ರಿಚಾ ಬಂದ್ಬಿಡ್ತಾನ. ಆಮೇಲೆ ನೀರು ಕುಡಿದು ಅಷ್ಟೇ ಆಯ್ತು. ಅಂಕುಲ್ ತಂದ್ಬಿಟ್ರಿ ಅಂಕುಲ್. ಆಯ್ತಾ, ಬರ್ರಿ ಕುಂದ್ರಿ. ನೋಡ್ಲೆ ನಮ್ಮ ಹತ್ತಿರ ಮನೆ ಬರೀತಲ್ಲ, ನಾಳೆ ಮದುವೆ ಆದ್ರೆ ಇಲ್ಲಿಗೆ ಬರೋದು. ಥ್ಯಾಂಕ್ಸ್ ಅಂಕಲ್. ಕುತ್ಕೊಳ್ಳಿ ಅಂಕುಲ್. ರಿಚಾರ್ಜ್ ಫೋನ್ ಮಾಡಿನ ಅಂಕುಲ್, ಫೋನ್ ಯಾಕೋ ಸ್ವಿಚ್ ಆಫ್ ಬರಕ್ ಅನ್ಸುತ್ತಿ. ಮೊನ್ನೆ ಕೂಡ ಫೋನ್ ಮಾಡಿನ ಅಂಕುಲ್ ನಾನು. ಮತ್ತೆ ಅಂಕುಲ್ ಆರಾಮಲ್ಲ ನೀವು? ಲೇ, ನೀನೇಲೆ ಸೈಂಟಿಸ್ಟ್ ನೋಡಕೊಂತಿ. ಲೇ, ಹೆಂಗ್ ಕುಡಿಬೇಕಿಲ್ಲ? ನನ್ನಂಗೆ ಕುಡಿ ನೋಡು. ಲೇ, ಅಂಕುಲ್ ನಿಮ್ಮ ಮನೆ ಕಲರ್ ಡಿಸೈನ್ ಚೆನ್ನಾಗೈತೆ ಅಂಕುಲ್. ಇದು ನಿಮ್ಮ ಚಾಯ್ಸ್ ಅಲ್ಲ ಅಂಕುಲ್, ನನ್ಗೆ ಗೊತ್ತು ಅಂಕುಲ್. ಅಂಕುಲ್ ಬಂದಿದ್ದ ವಿಷಯನೇ ಮರ್ತ್ಬಿಟ್ರಿ ಅಂಕುಲ್. ಕಾರ್ಡ್ ತಗೊಳ್ರಿ. ಹಾಂ, ತಗೊಳ್ಳ. ಮದುವೆ ಯಾರ್ದ? ಅಂಕುಲ್, ಮದುವೆ ರಾಮಕೃಷ್ಣಂದು, ಅವ್ರ ಹೆಂಡತಿದು ಮದುವೆ ಐತೆ ಅಂಕುಲ್. ದಯವಿಟ್ಟು ಬರ್ರಿ ಅಂಕುಲ್, ರಿಚನ್ ಕಳಿಸ್ರಿ ಅಂಕುಲ್. ನೀವು ಬಾಲೆ ಹೋಗೋಣ. ಹೋಗಂತ ಲೇ, ಪ್ಲೀಸ್ ಲೇ ಅಂಕುಲ್. ಮತ್ತೆ ಅಂಕುಲ್ ಹೋಗೋಣ ಬಾಲೆ. ಡ್ಯಾಮ್ ತುಂಬ್ತಾ ಇದೆ ಲೇ, ಪ್ಲೀಸ್ ಲೇ ಅಂಕುಲ್. ಒಂದ್ಸತಿ ರಿಚಾರ್ಜ್ ಫೋನ್ ಮಾಡಿ ಅಂಕುಲ್. ಇಲ್ಲ, ನಾಳೆ ಬರ್ತಾನೆ. ಬಾಲೆ. ಅಂಕಲ್ ಆಯ್ತು ಅಂಕಲ್, ಬರ್ತೀವಿ. ಹಾಂ, ನೆಕ್ಸ್ಟ್ ಅಶ್ವಿನಿ ಮನೆ ಬಾ. ಲೇ, ಏನು ಮಾತಾಡಕತ್ತಿಲ್ಲ? ನಾನು ಫಸ್ಟ್ ಊರ ಹೊರಗಡೆ ಬಿಡಲೇ. ಲೇ, ಇಲ್ಲೇ ಐತಿ ದಾರಿಯಾಗ ಮುಗಿಸ್ಕೊಂಡ್ಬಿಡ ಫಸ್ಟ್. ಲೇ, ಈಗ ಜಲಪ್ರಳಿ ಒಕ್ಕಿ ಬರ್ತಾ ಇದೆ ಲೇ. ಅವೆಲ್ಲ ಬೇಡ, ಇಲ್ಲೇ ದಾರಿ ಮುಗಿಸ್ಕೊಂಡು ಹೋಗ್ಬಿಡ. ಆಮೇಲೆ ನೀವು ಏನು ಬಾ. ಲೇ, ಇವನೊಬ್ಬನ್ಲೇ ಪಟ್ಟಿ. ಏನ್ಲೇ ಅಷ್ಟು ಫಾಸ್ಟ್ ಇಳಿದ್ಬಿಟ್ಟು? ಫಾಸ್ಟ್ ಬರಕತ್ತಾವಲಿ. ಏನ್ಲೇ ಹಿಂಗೆ ಮಾಡಕ್ಕೆ? ಲೇ, ಈ ಥರ ಮೂಮೆಂಟ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತಲೇ. ನನಗೆ ಎಲ್ಲಿಗಾದ್ರೂ ಹೊರ ಕರ್ಕೊಂಡೋಗ್ಲಿ ಪ್ಲೀಸ್ ಲೇ. ಫಸ್ಟು ಮೀಟ್ ಅರ್ಚನಾ, ಆಮೇಲೆ ಹೊರಗಡೆ ಇಲ್ಲ ಇವರೆಲ್ಲ. ಅರ್ಚನಾ ಯಾರ್ಲೇ? ನನ್ನ ಹಳೆ ಡೌಲೆ. ಲೇ, ನನಗೆ ಹೊರ ಕರ್ಕೊಂಡೋಗ್ಲಿ ಪ್ಲೀಸ್ ಲೇ. ಹಾಯ್ ರುದ್ರ, ಆರಾಮ? ಮತ್ತೆ ನಮ್ಮ ದೋಸ್ತ ಹೌದಾ? ಕೂಡ ನಮ್ ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಅರ್ಚನಾ? ಹಂಗಾದ್ರೆ ಒಂದು 15 ನಿಮಿಷ ಆಗುತ್ತಾ? ಏನಿಲ್ಲ, ನಮ್ಮ ಕ್ಲಾಸ್ಮೇಟ್ ಕೃಷ್ಣ ಅಂತ ಏನಲ್ಲ, ಅವ್ನ ಮದುವೆ ಇತ್ತು, ಅದಕ್ಕೆ ಕಾರ್ಡ್ ಕೊಡಕ್ಕಂತ ಬಂದಿದ್ದೀನಿ. ಯಾರು ಅವನ? ಅವನೇ ಅವ್ರ. ಹೋಗೋಣ. ಮತ್ತೆ ಹೋಗೋದು ನಾವು. ತಡೆಯಪ್ಪ, ಹೋಗಂತಾರೆ ತಡೆ. ನೀರಾರು ಕುಡಿ ಅಂದ್ರೆ ಸ್ವಲ್ಪ ನೀರು ಕುಡ್ದು ಅಂತಾರೆ ತಡಿ. ಮತ್ತೆ ನೀರ? ಇಲ್ಲ, ಇವತ್ತು ಶನಿವಾರ ನೀರು ಕುಡಿಯಲ್ಲ. ಹೌದಾ? ಹಂಗಿದ್ರೆ ನೀರು ಬೇಡ, ಸರ್ಬತ್ ಮಾಡಿಸ್ಬಿಡ್ತೀನಿ ತಡಿ. ನಿಮಿಷ ಆಯ್ತು, ಓಡಮ್ ತಡಿ. ಬರ್ತಾರೆ ತಡಿಲೇ. ಅರ್ಚನೆ ಇಲ್ಲ, ಅರ್ಚನೆ ಇಲ್ಲ, ಬರ್ತಿಲ್ಲ. ಲೇ, ಈಸ್ಲೇ ಸರ್ಬತ್ ತಗರಿ, ಸರ್ಬತ್ ಕೊಡ್ರಿ.
ಕೊಡ್ರಿ ನಿಂದಪ್ಪ ಕುಡಿ ಮಗನೇ ಕುಡಿ ತೊಳಿ. ಚೆನ್ನಾಗಿತ್ತು ಶರಬತ್, ಅತಿ ಚೆನ್ನಾಗಿತ್ತು ಅಜ್ಜಿ, ಚೆನ್ನಾಗಿತ್ತು, ಮಸ್ತ್ ಐತಲ್ಲ. ಹದಿನೈದು ನಿಮಿಷ ಆಗ್ತಿಲ್ಲ, ಬಂದಿಲ್ಲ, ಹೋಗೋದು ನಾವು. ಇದು ಚಾ ಕುಡಿದ್ರೆ ಚಾ ತಗೊಳ್ರಿ. ಸ್ವಲ್ಪ ತೆಗೆದು ಬಿಡೋಣ. ಇಲ್ಲ ಕುಡ್ರಿ. ನೀವು ಮದುವೆ ಆಗ್ಬಿಟ್ರಿ, ನಮ್ಮ ಮಗನ ಮದುವೆ ಆಯ್ತು, ಆ ಒಂದು ನಂದಿನ ಇಲ್ಲ, ಮಾಡ್ಕೋಬೇಕು, ಮಾಡ್ಕೊಳಮ್ಮ. ಅದೇ ಪ್ರಯತ್ನದಲ್ಲಿ ಇದ್ದೀವಿ. ಏನು ಸಿಕ್ಕಿಲ್ಲ ಏನು? ಎಣ್ಣೆ ಅಲ್ಲ ಊರಾಗ. ವೀರೇಶ್, ಸಾರಿ, ಅರ್ಚನಾ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ, ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟೆ ನಾನು. ಸಾರಿ, ನಾ ಬಂದ ಮೇಲೆ ಹೇಳ್ತೀನಿ ಅವರಪ್ಪ, ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರಂತ. ರಾಂಗ್ ಟೇಬಲ್ ಬಂದು ಮತ್ತೆ ರಾಂಗ್ ಟೇಬಲ್ ಬಂದು. ಅರ್ಚನ ಮನೆ ಮುಗಿತಿ, ರಿಚಾ ಮನೆ ಮುಗಿತಿ, ಈಗ ಹೊರಗಡೆ ಕರ್ಕೊಂಡು ಹೋಗಲ್ಲ. ಇಲ್ಲೇ ಕುಸುಮ ಅವ್ರ ಮನೆ ದಾಟಿದ ಮೇಲೆ ಹೋಗೋಣ. ಮತ್ತೆ ಕುಸುಮ ಲೇ ಗ್ಲುಕೋಸಿ ಬಾಟ್ಲಿ ಬಿದ್ದಂಗ ನನ್ನ ಪರಿಸ್ಥಿತಿ ಒಳ್ಳೆ ಬಂತಲೇ ಆಡಬಾಲೆ ಮಂದಿ ಮನ್ಯಾಗ ಬರ್ತೀರ ದೋಸ್ತ. ಲೇ ನನ್ನ ಮಗನೇ, ರಿಚಾ ಆಯಿತು, ಅಶ್ವಿನಿ ಮನೆ ಅಂತ ಹೋಗಿ ಅರ್ಚನಾ ಮನೆಗೆ ಕರ್ಕೊಂಡೋಗಿ, ಆಮೇಲೆ ಕುಸುಮ, ಆಮೇಲೆ ದಿವ್ಯ ಮನೆ ಆಯ್ತಲೇ. ಊರು ಹೊರಗಡೆ ಬಿಡಂದ್ರೆ ಊರು ನಡಕ್ ತಂದಿಟ್ಟಿಯಲ್ಲೇ, ಈಗೇನು ಮಾಡ್ತೀಲೇ? ಫೋನ್ ಬಂದೈತಿ, ಫೋನ್ ಮಾತಾಡ್ತೀನಿ. ಅರ್ಚನಾ ಖಂಡಿತ ಆನೆಕಟ್ಟು ಹೊಡೆದಂಗಿದೆ. ಇದಕ್ಕೆ ಪರಿಹಾರ ನಾನೇ ಕಂಡಿಡ್ಕೋಬೇಕು. ಹಿಂಗೋದ್ರೂ ಮಂದಿದಾರ, ಹಿಂಗೋದ್ರೂ ಮಂದಿದಾರ. 1 2 3 ಲೇ ಬಾ, ಇಲ್ಲೊಂದು ಮನೆ ಐತಿ, ಅಲ್ಲೊಂದು ಕೊಟ್ಟು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಸಾವ್ಕಾರ ಆಯ್ತಾ ತೊಡ್ಕೊಟ್ಟದು ಫೋನಲ್ಲಿ? ಸ್ವಲ್ಪ ತಡಿ, ಪರಿಸೋಪ್ ತಗೊಂಬರ್ತೀನಿ ಮಗನೇ. ಗಾಡಿ ಸ್ಟಾರ್ಟ್ ಆಗೋವಲ್ತು. ಅಯ್ಯಯ್ಯೋ, ಪೆಟ್ರೋಲ್ ಆಗ್ಬಿಟ್ಟಿತ್ತೇನೋ. ಪೆಟ್ರೋಲ್ ನೋಡ್ಕೊಂಡು ಪೆಟ್ರೋಲ್ ಹಾಕೊಂಬರ್ಬೇಕಿತ್ತೇನೋ. ಖಾಲಿ ಬಾಟ್ಲಿ ಇಟ್ಕೊಂಬಂದ್ಬಿಟ್ಟೀನಿ. ಪೆಟ್ರೋಲ್ ಯಾವಾಗ ಹಾಕೊಂಡೀನಿ? ಯಾವಾಗೋ ಹಾಕೊಂಡಿರ್ತೀನಿ. ಪೆಟ್ರೋಲ್ ಹಾಕ್ಬಿಟ್ಟಿಯಾ? ಹಾಕೀನಿ. ಒಂದ್ಸಲ ನೆನ್ಪಡ್ಕೊ, ನೀನು ಯಾವ ಬಾಟ್ಲಿ ಇಟ್ಟಿ ಅಂತ. ಬೇಡ, ಪೆಟ್ರೋಲ್ ಈಗ ಪೆಟ್ರೋಲ್ ಹೆಂಗ್ ಬಂತು? ಹೌದು, ಹೆಂಗ್ ಬಂತು? ನನ್ನ ಬಾಡಿದಲ್ಲಿ ಏನು ಮೂಮೆಂಟು ಕಾಣ್ತಾ ಇಲ್ಲ ನಿನಗೆ? ಅಂದ್ರೆ ಲೇ ನನ್ ಗಾಡಿನೇ